ಸ್ನೇಹಿತರೆ, NCBL ಇಲಾಖೆಯಲ್ಲಿ ಕ್ಲರ್ಕ್ ಹುದ್ದೆಗಾರರು ಇದಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ನೋಡ್ಬೋದು. ಇಲ್ಲಿ 4/12/2024 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿ ಇದು 2 ದಿನ ಆಗೈತಿ ಈಗ. ಮತ್ತು ಕೊನೆಯ ದಿನಾಂಕ ನೋಡ್ಬೋದು, ಇಲ್ಲಿ 18/12/2024 ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ನೋಡ್ಬೋದು, ಇಲ್ಲಿ ಎಕ್ಸಾಮ್ ಎಂದು ಕಂಡಕ್ಟ್ ಮಾಡತ್ತಂತ ಕೊಟ್ಟಿದ್ದಾರೆ. ನೋಡೋದಾದರೆ ಜನವರಿ ಒಳಗೆ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಮಾಡ್ತಂತ ಕೊಟ್ಟಿದ್ದರು. ಮತ್ತು ಹಾಲ್ ಟಿಕೆಟ್ 10 ದಿನಗಳ ಮುಂಚೆ ನೀವು ಇದನ್ನ ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ನೀವು ಇದ್ರ ಮತ್ತು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ. ಇಲ್ಲಿ ನೋಡ್ಬೋದು ವೆಬ್ಸೈಟ. ಈ ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಾಗೈತಿ. ಮತ್ತು ಟೋಟಲ್ ಪೋಸ್ಟ್ಗಳು ನೋಡ್ಬೋದು, ಇಲ್ಲಿ ಎಷ್ಟು ಪೋಸ್ಟ್ಗಳು ಅದ ಅಂತ ನೋಡೋದಾದರೆ ಟೋಟಲ್ ಆಗಿ 15 ಪೋಸ್ಟ್ಗಳು ಇರ್ತಾವೆ. ಮತ್ತು ಕ್ಲರ್ಕ್ ಹುದ್ದೆ ಅಂತ ಕರೆದಿರ್ತಾರೆ. ಇದಕ್ಕೆ ಯಾವ ರೀತಿಯಾಗಿ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ, ಗ್ರ್ಯಾಜುಯೇಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಈ 3 ಜನದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಅದೇ ರೀತಿಯಾಗಿ ಕನಿಷ್ಠ ಇದಕ್ಕೆ 18 ವರ್ಷ ವಯಸ್ಸು ಇರ್ತೈತಿ ಮತ್ತು ಗರಿಷ್ಠ 35 ವರ್ಷ ವಯಸ್ಸು ಇರ್ತೈತಿ. ಮತ್ತು ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. SC ST ದವರಿಗೆ 5 ವರ್ಷ ಇರ್ತೈತಿ. ಮತ್ತು ಅದೇ ರೀತಿಯಾಗಿ OBC ವರ್ಗದ ವಿದ್ಯಾರ್ಥಿಗಳಿಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ. ಮತ್ತು ನೀವು ಇದನ್ನು ಇಲ್ಲಿ ನೋಡೋದಾದರೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗೈತಿ ನಿಮಗೆ ಇದಕ್ಕೆ. ಮತ್ತು ಅದೇ ರೀತಿಯಾಗಿ ಮರಾಠಿ, ಇಂಗ್ಲೀಷ್, ಹಿಂದಿ ಇವು ನಿಮ್ಗೆ ಭಾಷೆಗಳು ಬರ್ತಿರ್ಬೇಕಾಗೈತಿ. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು. ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು, ಜನರಲ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ನಲ್ಲಿ 40 ಕ್ವಶನ್ ಇರ್ತಾವೆ. ಮತ್ತು ಇದರಲ್ಲಿ 40 ಮಾರ್ಕ್ಸ. ಅದೇ ರೀತಿಯಾಗಿ ಜನರಲ್ ಇಂಗ್ಲೀಷ್ನಲ್ಲಿ ಇದರಲ್ಲಿ ಕೂಡ 40 ಕ್ವಶನ 40 ಮಾರ್ಕ್ಸ. ಮತ್ತು ಇಲ್ಲಿ ನೋಡ್ಬೋದು ರೀಸನಿಂಗ್ ಎಬಿಲಿಟಿಯಲ್ಲಿ 50 ಕ್ವಶನ 50 ಮಾರ್ಕ್ಸ. ಇದು ಒಂದು ಕ್ವಶನಕ್ಕೆ 1 ಮಾರ್ಕ್ಸ್ ಇರ್ತೈತಿ. ಮತ್ತು ಇಲ್ಲಿ ನೋಡ್ಬೋದು ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ನಲ್ಲಿ 50 ಕ್ವಶನ 50 ಮಾರ್ಕ್ಸ. ಕಂಪ್ಯೂಟರ್ ನಾಲೆಜ್ನಲ್ಲಿ 20 ಕ್ವಶನ 20 ಮಾರ್ಕ್ಸ. ಈ ರೀತಿ ಟೋಟಲ್ 200 ಕ್ವಶನ್ನ 200 ಮಾರ್ಕ್ಸ. ಮತ್ತು ಇದು ಕನ್ನಡ ಒಳಗೆ ಇರೋಂಗಿಲ್ಲ ಎಕ್ಸಾಮ. ಇದಕ್ಕೆ ಓನ್ಲಿ ಇಂಗ್ಲೀಷ್ ಒಳಗೆ ಅಷ್ಟೇ ಇರ್ತೈತಿ. ಮತ್ತು ಟೈಮಿಂಗ್ ಕೂಡ ನೋಡ್ಕೋಬೋದು. ಇಲ್ಲಿ 150 ಮಿನಿಟ್ ಟೈಮಿಂಗ್ ಇರ್ತೈತಿ. ಮತ್ತು 1/4 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. 4 ತಪ್ಪಾದ್ರೆ 1 ಮಾರ್ಕ್ಸ್ ಹೋಗ್ತೈತಿ. ಮತ್ತು ಇದನ್ನು PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಪ್ರೊಸೆಸ್ ನೋಡ್ಬೋದು. ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕಂತ ನೋಡೋದಾದರೆ, ಮೊದಲ ನಾವು ವೆಬ್ಸೈಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಆ ವೆಬ್ಸೈಟ್ನಲ್ಲಿ ಹೋಗಿ ಕ್ಲಿಕ್ ಮಾಡಿರಿ. ವೆಬ್ಸೈಟ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಮೊದಲು ರಿಜಿಸ್ಟರ್ ಆಗಬೇಕಾಗೈತಿ. ನೀವು ರಿಜಿಸ್ಟರ್ ಆದಮೇಲೆ ಪೇಮೆಂಟ್ ಆಫ್ ಫೀಸ್ ಇರ್ತೈತಿ. ಮತ್ತು ಅದಾದಮೇಲೆ ಡಾಕ್ಯುಮೆಂಟ್ ಸ್ಕ್ಯಾನ್ ಆ್ಯಂಡ್ ಅಪ್ಲೋಡ್ ಮಾಡಬೇಕಾಗೈತಿ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ಬೋದಪ್ಪ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು 655 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಇದಕ್ಕೆ SC ಆಯ್ತು, ST ಆಯ್ತು, OBC ಆಯ್ತು, PWD ಆಯ್ತು, ಯಾರಿಗೂ ಕೂಡ ಬೇರೆ ಬೇರೆ ಇರುವುದಿಲ್ಲ. ಎಲ್ಲರಿಗೂ ಕೂಡ 655 ರೂಪಾಯಿ ಮತ್ತು ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಈ PDF ಮತ್ತು ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಾರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡ್ಬೋದು ನೀವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ. ಅಲ್ಲಿ ರಿಪ್ಲೈ ಕೊಡ್ತೀನಿ.